ಕರ್ನಾಟಕ ರತ್ನ ಪದ್ಮಭೂಷಣ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ನಾಡು ನುಡಿಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದು ನಗರಸಭೆ ಅಧ್ಯಕ್ಷರಾದ ಪಿ ಕಲಾವತಿ ಅವರು ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಕುಶಾಲನಗರದ ಕನ್ನಡ ಸಿರಿ ಸ್ನೇಹ ಬಳಗ ಇವರ ಸಹಯೋಗದಲ್ಲಿ ನಗರದ ಗಾಂಧಿ ಭವನದಲ್ಲಿ ಶುಕ್ರವಾರ ನಡೆದ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜನ್ಮ ದಿನಾಚರಣೆ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ ಚಳವಳಿ ಮೂಲಕ ಕನ್ನಡ ನಾಡು ನುಡಿ ಭಾಷೆ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆಂದರು. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಧ್ರುವ ತಾರೆಯಾಗಿ ಮೆರೆದಿದ್ದಾರೆ. ನಟ ಸಾರ್ವಭೌಮ ಮತ್ತು ಖ್ಯಾತ ಹಿನ್ನೆಲೆ ಗಾಯಕರಾಗಿ ಚಲನಚಿತ್ರರಂಗದಲ್ಲಿ ಬೆಳಕು ಚೆಲ್ಲಿದ್ದಾರೆಂದರು. ನಿವೃತ್ತ ಶಿಕ್ಷಕ ಉರ ನಾಗೇಶ್ ಅವರು ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡು ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರು 200ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಮನೋಜ್ಞ ಅಭಿನಯ ನೀಡಿ ಇಂದಿಗೂ ಕೂಡ ನಾಡಿನ ಜನರಲ್ಲಿ ಕಣ್ಣಿಗೆ ಕಟ್ಟುವಂತೆ ಇದ್ದಾರೆಂದರು. ಕೊಡಗು ಜಾನಪದ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಬಿಜಿ ಅನಂತಶಯನ ಅವರು ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರ ಸರಳತೆ, ಕನ್ನಡ ಭಾಷೆಯ ಮೇಲಿನ ಪ್ರೀತಿ, ಸಂಸ್ಕೃತಿಯ ಕೊಡುಗೆಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಣ್ಣಾವ್ರು ಎಂದು ಕರೆಯುತ್ತಾರೆಂದರು. ಕುಶಾಲನಗರ ಕನ್ನಡ ಸಿರಿ ಸ್ನೇಹ ಬಳಗದ ಅಧ್ಯಕ್ಷರಾದ ಲೋಕೇಶ್ ಸಾಗರ್, ತಹಶೀಲ್ದಾರ್ ಶ್ರೀಧರ್, ಸರ್ವೋದಯ ಸಮಿತಿ ಜಿಲ್ಲಾ ಘಟಕದ ಅಧ್ಯಕ್ಷ ಅಂಬೇಕಲ್ಲು ಕುಶಾಲಪ್ಪ, ಡಿವೈಎಸ್ಪಿ ಸೂರಜ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಕುಮಾರ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗಿನಲ್ಲಿ ಗಾಯಕರು, ಸಾಹಿತಿಗಳು, ಕವಿಗಳು ಬಹಳಷ್ಟು ಜನ ಇದ್ದಾರೆ. ಆದರೆ ಅವರಿಗೆ ಸೂಕ್ತ ವೇದಿಕೆಗಳು ಸಿಕ್ಕಲ್ಲಿ ಅವರು ಇನ್ನೂ ಹೆಚ್ಚು ಮೇಲಕ್ಕೆ ಹೋಗಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಕನ್ನಡ ಸಿರಿ ಸ್ನೇಹ ಬಳಗ ಪ್ರತಿ ವರ್ಷವೂ ಒಂದೊಂದು ರೀತಿಯ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದೆ. ಈ ವರ್ಷ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ 100ನೇ ವರ್ಷಾಚರಣೆ ಅಂಗವಾಗಿ ನಾವು ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮವನ್ನು, ಮಾಸದ ನೆನಪೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಕವಿ, ಸಾಹಿತಿಗಳು, ಗಾಯಕರನ್ನ ನಾವು ಗುರುತಿಸ್ಕೊಳ್ತಾ, ಕಲಾವಿದರು ಗುರುತಿಸ್ಕೊಳ್ತಾ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ವಿ. ಹಾಗಾಗಿ ಈ ಕನ್ನಡ ಸಿರಿ ಸ್ನೇಹ ಬಳಗದೊಂದಿಗೆ ನಮ್ಮ ವಾರ್ತಾ ಇಲಾಖೆ ನಮ್ಮ ಜೊತೆಗೆ ಸೇರಿ ಇವತ್ತು ನಮ್ಮ ಕರ್ನಾಟಕದಲ್ಲೇ ಎಲ್ಲರೂ ಮನೆ ಮಾತಾಗಿರುವಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬನ ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅವರು ಹಾಡಿದಂತಹ ಸುಮಾರು ಒಂದು 25 ಗಾಯಕರು ನಮ್ಮ ಕೂಡ ಇಲ್ಲಿ ಸ್ಥಳೀಯರಿಂದ, ಹೊರಗಡೆಯಿಂದ ಎಲ್ಲಿಂದಲೂ ನಾವು ಕರೆಸಿಲ್ಲ. ಹೊಸ ಗಾಯಕರು, ಉದಯೋನ್ಮುಖ ಗಾಯಕರನ್ನು ಕರೆಸ್ಬಿಟ್ಟು ನಾವು ಇವತ್ತು ಈ ಗಾಂಧಿ ಭವನದಲ್ಲಿ, ಮಡಿಕೇರಿ ಗಾಂಧಿ ಭವನದಲ್ಲಿ ನಾವು ಇವತ್ತು ಅವರ ಹುಟ್ಟುಹಬ್ಬವರನ್ನು, ಅವರು ಹಾಡಿದ ಅಥವಾ ಅವರು ನಟನೆ ಮಾಡಿದಂತಹ 25 ಗಾಯಕರ ಗೀತೆಗಳನ್ನು ಇವತ್ತು ಹಾಡ್ತಾ ಇದ್ದೇವೆ. ಭಾಳ ಸಂಭ್ರಮದಿಂದ ಇವತ್ತು ಅವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಸರ್ಕಾರವು ಕೂಡ ಇಂಥ ಜಯಂತಿಗಳನ್ನು ನಮ್ಮಂಥ ಕೆಲವೊಂದು ಸಂಘ ಸಂಸ್ಥೆಗಳೊಂದಿಗೆ ಸೇರಿ ಆಚರಣೆ ಮಾಡಿದ್ರೆ ಆಚರಣೆಗೂ ಕೂಡ ಒಂದು ಹೆಚ್ಚಿನ ಒತ್ತು ನೀಡಲಿಕ್ಕೆ ಸಂಘ ಸಂಸ್ಥೆಗಳು ಇರ್ತವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೀವಿ. ಇವತ್ತು ನಾವಿಲ್ಲಿ ಸೇರಿರೋದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲು. ಕೊಡಗಿನ ಅನೇಕ ಕಲಾವಿದರು ಹಾಗೂ ಗಾಯಕರು ಇಲ್ಲಿ ಬಂದು ಸೇರಿದ್ದೀವಿ. ನಮ್ಮ ಗಾಯನದ ಮುಖಾಂತರ ಅವರಿಗೊಂದು ನಮನವನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಲಾಗಿದೆ. ಕನ್ನಡ ಸಿರಿ ಬಳಗ ಹಾಗೂ ಅನೇಕ ಇಲಾಖೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಉತ್ತಮಗೊಳಿಸಲು ಎಲ್ಲರೂ ಶ್ರಮಪಟ್ಟಿದ್ದಾರೆ. ಇನ್ನಷ್ಟು ಈ ಥರ ಕಾರ್ಯಕ್ರಮಗಳು ನಮ್ಮಲ್ಲಿ ನಡೀಲಿ, ಮುಂದೆ ಪ್ರತಿಭೆಗಳಿಗೆ ಒಂದು ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತೀವಿ. ಅಂದರೆ ಸರ್, ಈ ಥರ ಕಾರ್ಯಕ್ರಮ ಆಗ್ತಿರೋದು ಹೊಸ ಪ್ರತಿಭೆಗಳು ಯಾವ ಥರ ಅವಕಾಶಗಳನ್ನ ಕಳಿಸ್ಕೊಡುತ್ತೆ ಅಂತ. ಈ ಥರ ಕಾರ್ಯಕ್ರಮದಿಂದ ಹೊಸ ಪ್ರತಿಭೆಗಳಿಗೆ ನಮ್ಮ ಹಾಡು ಮುಖಾಂತರ ಒಂದು ಗಮನ ಸಲ್ಲಿಸುವಂಥ ಕಾರ್ಯಕ್ರಮಗಳು, ಹಾಗೆ ಅವರ ಪ್ರತಿಭೆಯನ್ನು ತೋರಿಸ್ಪಡಿಸುವಂತಹ ಒಂದು ಉದ್ದೇಶ ಹಾಗೂ ಕೆಲಸ ನಡೀತಾ ಇದೆ. ಹೀಗಾಗಿ ಅವರಲ್ಲಿರೋ ಪ್ರತಿಭೆಗಳು ಇನ್ನಷ್ಟು ಎತ್ತರಕ್ಕೆ ಬೀಳುವಂಥ ಎಲ್ಲ ಅವಕಾಶಗಳು ಅವರಿಗೆ ಬರಲಿ ಅಂತ ಈ ಥರ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮಿಟ್ಟಿದರೆ ಕನ್ನಡ ಮಂಡ ಮೆಟ್ಟಬೇಕು. ಒಂದು ರಣರಂಗ